ಸರ್ಕಾರ ಕಡ್ಡಾಯ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟಿದೆ ಅಂತಂದರೆ ಹಲವು ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ಸಂಕಷ್ಟವನ್ನು ಅನುಭವಿಸ್ತಾ ಇರುವಂಥ ಸುದ್ದಿಗಳು ಬರ್ತಾ ಇದೆ. ಅಧಿಕಾರಿಗಳ ಎಡವಟ್ಟಿನಿಂದ ಇನ್ನೂ ಶಾಲೆಗೆ ದಾಖಲಾಗಿಲ್ಲ 14 ವಿದ್ಯಾರ್ಥಿಗಳು ಕೊಪ್ಪಳದಲ್ಲಿ. ಕಾರಣ ಏನು ಅಂತಂದರೆ 7ನೇ ತರಗತಿವರೆಗೆ ಮಾತ್ರ ಶಾಲೆ ಇದೆ. 8ನೇ ತರಗತಿಗೆ ಉನ್ನತೀಕರಿಸೋದಕ್ಕೆ ಅಧಿಕಾರಿಗಳು ಅನುಮತಿ ಕೊಟ್ಟಿಲ್ಲ. 7ನೇ ತರಗತಿ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಇಲ್ಲ. ಯಾಕಂತಂದರೆ ಅವರ ಶಾಲೆಯಲ್ಲಿ 8ನೇ ತರಗತಿ ಇಲ್ಲ. 8ನೇ ತರಗತಿಗೆ ಹೋಗಬೇಕು ಅಂತಂದರೆ 5 ಕಿಲೋಮೀಟರ್ ದೂರ ಹೋಗಬೇಕು. ದಾರಿ ಮಧ್ಯೆ ಸ್ಮಶಾನ ಇದೆ. ವಿದ್ಯಾರ್ಥಿಗಳು ಹೆದರ್ತಾ ಇದ್ದಾರೆ. ಹಲವು ಸಂದರ್ಭದಲ್ಲಿ ಇದೇ ಶಾಲೆಯಲ್ಲಿ 8ನೇ ಕ್ಲಾಸಿಗೆ ಅನುಮತಿಯನ್ನು ಕೇಳಿದ್ದಾರೆ. ಆದರೆ ಅನುಮತಿ ಅಧಿಕಾರಿಗಳಿಂದ ಸಿಕ್ಕಿಲ್ಲ. ಶಾಲೆಗೆ ಮಕ್ಕಳನ್ನು ಕಳಿಸದೆ ಪ್ರತಿಭಟನೆ ಕೂತಿದ್ದಾರೆ ಪಾಲಕರು. ಬಿಇಒ ಸ್ಥಳಕ್ಕೆ ಬಂದರೂ ಅವರನ್ನು ತರಾಟೆಗೂ ಕೂಡ ಪೋಷಕರು ತೆಗೆದುಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಸ್ಥಿತಿ ಇದು. ಕುವೆಂಪು ನಗರ, ಕೊಪ್ಪಳದ ಕುವೆಂಪು ನಗರದಲ್ಲಿ ಪ್ರತಿಭಟನೆಗಿಳಿದಿರೋದು. 14 ವಿದ್ಯಾರ್ಥಿಗಳು 7ನೇ ಕ್ಲಾಸ್ ಪಾಸ್ ಆಗಿದ್ದಾರೆ. 8ನೇ ಕ್ಲಾಸು ಅವರ ಶಾಲೆಯಲ್ಲಿ ಇಲ್ಲ. ಹಲವು ಸಂದರ್ಭದಲ್ಲಿ ಕೇಳಲಾಗಿದೆ, ಉನ್ನತೀಕರಣಗೊಳಿಸೋದಕ್ಕೆ ಅನುಮತಿ ಕೊಡಿ ಅಂತ ಇಲ್ಲಿ ತನಕ ಕೊಟ್ಟಿಲ್ಲ. ಇಲ್ಲಿ ಏನೋ 8ನೇ ಕ್ಲಾಸ್ ಆಗಿಲ್ಲ ಸರ್, ಅಡ್ಮಿಷನ್ ಆಗಬೇಕಂತ ಕೇಳ್ಕೊತೀನಿ. ಏನೋ ಬುಕ್ಸ್ ಕೊಟ್ಟಿಲ್ಲ, ಶೂ ಇಲ್ಲ, ಬಟ್ಟೆ ಇಲ್ಲ, ಏನೂ ಇಲ್ಲ ಸರ್. ಸುಮ್ಮನೆ ಸ್ಕೂಲಿಗೆ ಬರ್ತೀವಿ, ವಾಪಸ್ ಆಟ ಆಡ್ತೀವಿ, ಊಟ ಮಾಡಿ ಮತ್ತೆ ವಾಪಸ್ ಮನೆಗೆ ಹೋಗ್ತೀವಿ ಸರ್. ಈಗ ನೀವು ಬೇರೆ ಸ್ಕೂಲಿಗೆ ಯಾಕೆ ಹೋಗ್ತಾ ಇಲ್ಲಮ್ಮ? ಎಷ್ಟು ದೂರ ಆಗುತ್ತಾ ಏನು ಅದ್ರ ಬಗ್ಗೆ ಹೇಳಿದಾಗ? ಇಲ್ಲಿಂದ 4.5 ಕಿಲೋಮೀಟ್ರ್ ಆಗುತ್ತೆ ಸರ್. ನಡುವೆ ಬೇರೆ ಸ್ಮಶಾನ ಇದೆ, ತುಂಬ ಭಯ ಆಗುತ್ತೆ. ಆಕೆ ಇಲ್ಲೇ ಆಗಬೇಕು. ಈಗ ಕೊಪ್ಪಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುವೆಂಪು ನಗರ ಕೊಪ್ಪಳದ ಈ ಸಮಸ್ಯೆ ಮೋಸ್ಟ್ಲಿ ಜಿಲ್ಲೆಗೆ ಗೊತ್ತಾಗಿದೆ ಅಂತ ಹೇಳಿ ನಾನು ಕೇಳ್ಪಡ್ತೀನಿ. ಯಾಕಂದರೆ ಕಳೆದ 1 ವರ್ಷದಿಂದನೂ ನಾವು DDP ಅವರಿಗೆ ಮನವಿ ಮಾಡ್ಕೊಳ್ತಾನೆ ಬರ್ತಾಯಿದ್ದೇವೆ. 1ರಿಂದ 7 ಇದೆ, 8ನೇ ತರಗತಿ 8, 9, 10 ಪರ್ಮಿಷನ್ ಕೊಡಿಸ್ರಿ ನಮಗೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳೇನೆಂದರೆ ಇದು ಆಶ್ರಯ ಬಡಾವಣೆ ಇರೋದರಿಂದ HNSಲ್ಲಿ ಕೂಲಿ ಕಾರ್ಮಿಕರು, ಶ್ರಮಿಕರು, ಬಡವರು ಜಾಸ್ತಿ ಇರ್ತಾರೆ ಇಲ್ಲಿ. ಹಾಗಾಗಿ ಖಾಸಗಿ ಶಾಲೆಗೆ ಹಸ್ತಕ್ಕಂಥ ಕೆಲಸವನ್ನು ಪಾಲಕರು ಯಾರೂ ಮಾಡಲ್ಲ ಸರ್. ಯಾಕಂದರೆ ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ. ಹಾಗಾಗಿ ನಾವು ಮುಂದೆ ಸರ್ಕಾರಿ ಶಾಲೆಯನ್ನೇ ನೆಚ್ಚಬೇಕಾಗ್ತದೆ. ಇಲ್ಲಿಂದ ನಾವು ಈಗಾಗಲೇ ನಾವು ಮತ್ತು ಉಪನಿರ್ದೇಶಕರು ಹೆಡ್ ಮಾಸ್ಟ್ರಿಗಾಗಲೇ ಸೂಚನೆ ಕೊಟ್ಟಿದ್ವಿ. ಈಗ ನೆಕ್ಸ್ಟು ಯಾವಾಗ ಈ ಶಾಲೆ 8ನೇ ಕ್ಲಾಸ್ ಅಪ್ಗ್ರೇಡೇಷನ್ ಆಗುತ್ತೆ ಆಗ ಆದ ತಕ್ಷಣ ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಇಲ್ಲಿ ಶಿಫ್ಟ್ ಮಾಡಿಸ್ತೀವಿ. ಮತ್ತು ನೀವು ಹತ್ತಿರ ಇರ್ತಕ್ಕಂಥ ಶಾಲೆಗಳಿಗೆ ಮಕ್ಕಳನ್ನು ದಾಖಲು ಮಾಡಿದ್ರಿ ಅಂತ ಹೇಳಿದ್ವಿ. ಬಟ್ ಪೇರೆಂಟ್ಸು ಇಲ್ಲಿ ಯಾರೂ TC ಒಯ್ದಿಲ್ಲ ಅಂತ ಹೇಳಿ ಹೆಡ್ ಮಾಸ್ಟರ್ಗಳು ನಮ್ಗೆ ಹೇಳಿದ್ರಿಂದ ಬೇರೆ ಕಡೆ ಹೋಗ್ಲಿಕ್ಕೆ ದೂರ ಆಗ್ತದೆ, ಮತ್ತೆ ಸ್ಮಶಾನ ಇದೆ, ದೂರ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಅದು ತೊಂದರೆ ಆಗ್ತಾ ಇದೆ ಅನ್ನೋದು ಅಲ್ಲ. ಅದು ಖಂಡಿತ ಪೇರೆಂಟ್ಸ್ದು ಕೂಡ ಒಪ್ಪುವಂಥದ್ದೇ. ಸುಮಾರು 4 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾವುದೇ ಸರ್ಕಾರಿ ಪ್ರೌಢಶಾಲೆ ಇಲ್ಲ ಇಲ್ಲಿ. ಸೊ ಆ ಕಾರಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.